ಇವತ್ತಿನ ಸ್ಪೆಷಲ್ ವ್ಲಾಗ್ಗೆ ಸ್ವಾಗತ. ವೆಲ್ಕಮ್ ಟು ವಿಶಾಲಾಕ್ಷಿ ನವಲ್ಗೊಂದು ವ್ಲಾಗ್ಸ್. ನಿಮಗಂತೂ ಗೊತ್ತೈತಿ ಸಮ್ಮರ್ ಹಾಲಿಡೇಸ್ ಟ್ರಿಪ್ಪಿಗೆ ಹೊಂಟಿದ್ದೇವೆ ಅಂತೇಳಿ. ಎಲ್ಲಿಗೆ ಹೊಂಟಿವಂತ ಇವತ್ತಿನ ವ್ಲಾಗ್ ಒಳಗೆ ಹೇಳ್ತೇನೆ ಅಂತ. ಎಲ್ಲಿಗಿದ್ವಿ ನೋಡೋಣ ಬರ್ರಿ. ಬಿಟ್ವಿ ಯಲ್ಲಾಪುರದಿಂದ ಸ್ವಲ್ಪ ಲೈಟಾಗಿ ನಾಷ್ಟ ಮಾಡ್ಕೊಂಡ್ವಿ. ಇಂಚು ಫುಲ್ ಖುಷಿ ಅದಾಳ, ಯಾಕಂತಂದ್ರೆ ಫುಲ್ ಶಾಪಿಂಗ್ ಹತ್ತು ಅದಕ್ಕೆ. ಧ್ರುವ ಈಗ ಎಲ್ಲ ಹೊಂಟೇವಿ ಹೇಳಿ ನೆಕ್ಸ್ಟ್ ಗೋವಾ. ಸೊ ಲಾಸ್ಟ್ ವ್ಲಾಗ್ ಒಳಗೆ ಯಲ್ಲಾಪುರ ತನಕ ಮುಟ್ಟಿದ್ವಿ ರೀ, ಯಲ್ಲಾಪುರ ಬಿಟ್ಟಿದ್ವಿ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ ಅಂತ. ಅಂಶಿಘಾಟ್ ಒಳಗೆ ಅದು ನೋಡ್ರಿ ಪ್ರೆಸೆಂಟ್ಲಿ ಅಂಶಿಘಾಟ ಹೇಳೀನಿ ನಾನು ಲಾಸ್ಟ್ ವ್ಲಾಗ್ ಒಳಗನ. ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಬರತ್ತೆ. ಮಕ್ಳಂತರೂ ನೋಡ್ರಿ ಎಷ್ಟು ಎಂಜಾಯ್ ಮಾಡಾಕತ್ತಾರ ಅಂದ್ರೆ ಎಷ್ಟು ಎಂಜಾಯ್ ಮಾಡಾಕತ್ತಾರ. ಧ್ರುವ ಹೇಳ್ದಂಗೆ ಗೋವಾಕೇನು ಹೊಂಟಿಲ್ರಿ. ನಿಮಗೆ ಗೊತ್ತೈತಿ ಧ್ರುವ ನೀರ್ ಕಡೆ ಹೊಂಟಿವಿ ಅಂದ್ರೆ ಗೋವಾ ಅಂದ್ಬಿಡ್ತಾನೆ. ಮಲಪ್ರಭಾ ನದಿಗೆ ಎಷ್ಟೋ ಸರ ಗೋವಾ ಅಂದ ನಾವು ನಯಾನಗರಕ್ಕೆ ಹಾದು ಬರುವಾಗನ. ನೋಡ್ರಿ ಇಲ್ಲಿ ಸಿಂಚುನ್ ಡ್ಯಾನ್ಸ್ ಎಷ್ಟು ಚಂದ ಡ್ಯಾನ್ಸ್ ಮಾಡಾಕತ್ತಾಳ. ಅವ್ರಿಗೆ ಎಷ್ಟು ಖುಷಿಯಾಗತ್ತಿರ್ಬೋದು ಅಂತ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಪಶ್ಚಿಮ ಘಟ್ಟದ ಸಾಲು ಅಂತಂದ್ರೆ ಇಲ್ಲೇ ಗಾಳಿ ಕೂಡ ಕತಿ ಹೇಳ್ತೈತಿ ಅಂತ ಹೇಳ್ತಾರೆ, ಹಾಡು ಹೇಳ್ತೈತಿ ಅಂತಾರೆ. ಅಂಶಿಘಾಟ್ ದಾಟಿದ್ವಿ. ಈಗ ನಾವು ನಮ್ಮ ಲೊಕೇಶನ್ನ ಚೂಸ್ ಮಾಡ್ಕೋಬೇಕು. ನಿಮಗೆ ಹೇಳಬೇಕಾ ಟೈಮ್ ಬಂತು. ಸೊ ನೋಡ್ರಿ ಎಕ್ಸಾಕ್ಟ್ಲಿ ವಿ ಆರ್ ನೌ ಆಟ್ ಅಂಕೋಲಾ ಕ್ರಾಸ್. ಬ್ರಿಡ್ಜ್ ಕಾಣಕತ್ತಲ್ಲ. ಸೊ ಅಂಕೋಲಾ ಕ್ರಾಸಿಂದ ಇಲ್ಲಿ 2 ರೋಡ್ ಹೋಗ್ತಾವೆ. ಒಂದು ದೊಡ್ಡ ಹೈವೇ ಐತ್ರಿ, ಒಂದು ಬಲಕ್ಕೆ ಒಂದು ಎಡಕ್ಕೆ. ಸೊ ನಾವು ಚೂಸ್ ಮಾಡ್ಕೊಂಡಿದ್ದು ಬಲಕ್ಕೆ. ಅಂದ್ರೆ ವಿ ಆರ್ ಮೂವಿಂಗ್ ಟುವರ್ಡ್ಸ್ ದ ಕಾರವಾರ. ಎಡಕ್ಕೆ ಹೋದ್ವಿ ಅಂತಂದ್ರೆ ಗೋಕರ್ಣ, ಮುರುಡೇಶ್ವರ, ಧರ್ಮಸ್ಥಳ ಈ ಥರ ಪ್ಲೇಸಸ್ ಬರಕ್ಕೆ ಸ್ಟಾರ್ಟ್ ಆಗ್ತಾವೆ. ಸೊ ನಾವು ಟೋಲ್ ಕೂಡ ದಾಟಿದ್ವಿ. ನೀವು ನೋಡಿದ್ರಿ ಇಲ್ಲಿಂದ ನಮ್ಮ ಕಾರವಾರಕ್ಕೆ ಪಯಣ ಸ್ಟಾರ್ಟ್ ಆಯ್ತು. ಗೋವಾನು ಇದೇ ರೂಟ್ ಒಳಗೆ ಬರ್ತೈತಿ. ನಾವು ಚೂಸ್ ಮಾಡ್ಕೊಂಡಿದ್ದು ಕಾರವಾರ. ನಮ್ಮ ಧ್ರುವ ಆ ಕಾರವಾರ ನೋಡೇನೆ ಗೋವಾ ಅಂತಾನೆ. ನಾವು ಆಲ್ರೆಡಿ ಒಮ್ಮೆ ನ್ಯೂ ಇಯರ್ ಲಾಗ್ ಒಳಗೆ ನ್ಯೂ ಇಯರ್ ಸಲುವಾಗಿ ಒಂದು ಲಾಗ್ ಅಪ್ಲೋಡ್ ಮಾಡಿದ್ದೆ, ಚೆಕ್ ಮಾಡಿರಿ. ಒಂದು ರೆಸಾರ್ಟ್ ಬಗ್ಗೆ ಹೇಳಿದ್ದೆ. ಸೊ ನಾವು ಅಲ್ಲೇ ಹೊಂಟೇವಿ ಇವತ್ತು. ಫುಲ್ ಎಕ್ಸೈಟ್ಮೆಂಟ್, ಯಾಕಂದ್ರೆ ನಾನಂತರೂ ಪ್ರೊಫೆಷ್ನಲ್ ಬ್ಲಾಗರ್ ಆಗಬೇಕಂತೇಳಿ ಪ್ರಿಪ್ರೇಷನ್ ಮಾಡ್ಕೊಂಡು ಬಿಟ್ಟಿದ್ದೇನೆ. ಸೊ ಇನ್ನು ಹೇಳಬೇಕು, ಇನ್ನೊಂದು ಏನು ರಿಕ್ವೆಸ್ಟ್ ಮಾಡ್ಕೋಬೇಕಾಗಿತ್ತು, ನಾನು ದಿಕ್ಕು ಹೇಳಿದ್ನಲ್ಲ ಅದು ಕರೆಕ್ಟೇ ಇತ್ತಲ್ಲ ಅಂತ ಕಮೆಂಟ್ ಮಾಡಿರಿ ಪ್ಲೀಸ್. ನನಗೆ ಎಡಕ್ಕೆ ಬಲಕ್ಕೆ ಕನ್ಫ್ಯೂಷನ್ ಭಾಳ ಆಗ್ತಾವೆ. ಕಾಣಕತ್ತವ್ರಿ ಪಶ್ಚಿಮ ಘಟ್ಟಗಳು ಹೆಂಗದಾವ ಅಂತೇಳಿ. ಅವಾಗಲೂ ಒಂದು ಟ್ರೈನ್ ಹೊಂಟಿತ್ರಿ. ಮಕ್ಕಳಿಗಂತೂ ಫುಲ್ ಎಕ್ಸೈಟ್ಮೆಂಟ್. ನಮಗೂ ಹಂಗೆ ಅನ್ಸೋದು ಬಿಡ್ರಿ ಟೂರಿಗೆ ಹೊಂಟಾಗೆಲ್ಲನೂ. ಅಂಕೋಲಾ ಕ್ರಾಸಿಂದ ಕಾರವಾರ ಆಲ್ಮೋಸ್ಟ್ 60 ಕಿಲೋಮೀಟ್ರ್ ಆಗತ್ತೆ ರೀ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 1 hour ಫುಲ್ ಹೈವೇನ ಐತಿ. ಹೈವೇದಾಗನ ಇನ್ನು ಮಕ್ಕಳಂತೂ ಎಷ್ಟು ಎಕ್ಸೈಟ್ ಆಗ್ಯಾರ. ನಾನು ಇವ್ರು ಚೀರೋದೆಲ್ಲ ನಿಮ್ಗೆ ಕೇಳಿಸ್ಬಿಡ್ತಿದ್ದೆ, ಬಟ್ ನಂಗೆ ಕಾಪಿರೇಟ್ ಆಗಿಬಿಡ್ತೈತಿ. ಯಾಕಂದ್ರೆ ಫುಲ್ ಸಾಂಗ್ಸ್ ಇದ್ದು ಕಾರ್ ಒಳಗೆ, ಅದ್ರ ಸಲುವಾಗಿ ನಾನೇನು ಕೇಳಿಸ್ಲಿಲ್ಲ. ನೋಡ್ರಿ ಕಾರವಾರದ ನೌಕಾನೆಲೆ. ಸೊ ಇಲ್ಲೇ ನೋಡ್ರಿ INS ಕದಂಬ ಅಂತೇಳಿ ಕರೀತಾರೆ. ಇದು ಸ್ಪೆಷಲಿ ಕಾರವಾರ ಪ್ರಮುಖ ಬಂದರು, ಉತ್ತರ ಕನ್ನಡ ಜಿಲ್ಲೆ ಒಳಗೆ ಬರ್ತೈತಿ, ನಿಮ್ಗೆ ಗೊತ್ತಿರ್ತೈತಿ. ಬಂದರು ಪ್ಲಸ್ ನೌಕಾನೆಲೆ ಅಂದ ತಕ್ಷಣ ರಕ್ಷಣೆನೂ ಆಯ್ತು, ವ್ಯಾಪಾರನೂ ಆಯ್ತು. ಕಾರವಾರ ಭಾಳ ಇಂಪಾರ್ಟೆಂಟ್ ಐತಿ ನಮಗೆ. ಯುದ್ಧ ವಿಮಾನಗಳು ಅದಾವ. ನಾವು ಇಲ್ಲಿಗೆ ಹೊಂಟಾಗ ಯುದ್ಧ ನಡೆದಿತ್ತು, ನಾವು ಅದನ್ನೇ ಅಂತ ಹೊಂಟಿದ್ವಿ. ಯಾವಾಗ ಇಲ್ಲಿ ಯುದ್ಧ ಸ್ಟಾರ್ಟ್ ಆಗ್ತೈತೆ ಗೊತ್ತಿಲ್ಲ ಅಂಥೇಳಿ. ಭಾಳ ಏನು ಅಂತಂದರೆ ಇಂಪಾರ್ಟೆಂಟ್ ಆಗಿರೋದ್ರಿ ಕರ್ನಾಟಕಕ್ಕೆ ಕಾರವಾರ ಅನ್ನೋದು. ಎಲ್ಲ ನೋಡಕತ್ತೀರಿ ಇವೆಲ್ಲ ನಮ್ಗೆ ಅಲ್ಲೂ ಕೂಡ ಹೇಳ್ತಾರೆ ನಿಮಗೆಲ್ಲ ಕ್ಲಿಯರಾಗಿ ತೋರಿಸ್ತಾನೆ. ನಾನಂತರೂ ಈ ಸಾರಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಇಲ್ಲೇ ಒಂದು ಟನಲ್ ಬರ್ತೈತ್ರಿ. ಆ ಟನಲ್ ಒಳಗೆ ಹೋಗುವಾಗಂತೂ ಹುಡುಗರು ಇಷ್ಟು ಖುಷಿ ಆಗಿದ್ರಂದ್ರೆ ನೋಡಿದ್ರಿ ಅವ್ರ ಎಕ್ಸೈಟ್ಮೆಂಟ್. ಯಪ್ಪ ಪ್ರತಿ ಸಾರಿನೂ ಹಿಂಗೆ ಮಾಡ್ತಿರ್ಲಿಲ್ಲ ನಮ್ಮ ಬೋವಿ. ಬಟ್ ಸಿಂಚೂನು ಬಂದುಬಿಟ್ಟಾಳ ಅಂತೇಳಿ ಫುಲ್ ಹ್ಯಾಪಿಲಿ ಅದಾರ. ಇದು ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ರೀ. ಭಾಳ ಫೇಮಸ್ ಬೀಚ್ ಐತಿ. ಕಾರವಾರ ಒಳಗೆ ನಿಮ್ಗೆ ಏನು ಫೇಮಸ್ ಐತಿ ಅಂದ್ರೆ ಅದನ್ನೇ ತೋರಿಸ್ತಾರ. ಸೊ ಸಿಂಚು ಫುಲ್ ಡಲ್ ಆಗ್ಯಾಡ್ರಿ. ಬಟ್ ಈ ಬೀಚ್ ನೋಡೋ ತನಕ ಖುಷಿ ಆಗಂಗಿಲ್ಲ.
ಹೌದಿಲ್ಲ? ನಂಗ್ ಬೀಚ್ ನೋಡ್ಬೇಕ ಖುಷಿ ರೀ, ಈಗೂ ಖುಷಿ ಐತ್ರಿ. ಇನ್ನ 4 ಕಿಲೋಮೀಟರ್ ನೋಡ್ರಿ ಈ ಬೀಚ್ ಕಾಣತತ್ತಲ್ಲ ಇದು ಕೂಡ ದೇವಭಾಗದನ್ನ. ಬಟ್ ಇಲ್ಲಿ ಮೀನು ಹಿಡಿಯೋರಿಗಷ್ಟೇ ಪರ್ಮಿಷನ್ ಐತಿ, ನಾವದು ಹೋಗಂಗಿಲ್ಲ. ಲೋಕಲೈಟ್ಸ್ ಹೋಗ್ತಿರ್ಬೇಕು. ನಾವು ಹೊಂಟಿದ್ದ ರೆಸಾರ್ಟಿಗೆ ಅಂದ ತಕ್ಷಣ ಇಲ್ಲ ಸೂರ್ಯ ಎಷ್ಟು ಚಂದ ಕಾಣಕತ್ತಾನ ನೋಡ್ರಿ. ನಾವು ಸನ್ಸೆಟ್ ಅನ್ಕೊಡ್ದೆ ಇರ್ಬೇಕು ಅನ್ಕೊಂಡ್ವಿ, ಬಟ್ ಲೇಟ್ ಆತ್ರಿ ನಮ್ದು. ನಾವು ರೀಚ್ ಆಗ್ತಂದ್ರೆ ಸನ್ಸೆಟ್ ಆಗಿಬಿಡ್ತೈತ್ರಿ. ಕಾಣಕತ್ ನೋಡ್ರಿ ಬೋರ್ಡ ಜಂಗಲ್ ರೆಸಾರ್ಟ್ ಅಂಥೇಳಿ. ಇದ್ರ ಬಗ್ಗೆ ಆಲ್ರೆಡಿ ಒಂದು ಸಿಂಪಲ್ಲಾಗಿ ಹೇಳಿದ್ದೆ. ನಾನು ಈ ಸಾರಿ ಮಾತ್ರ ಕಂಪ್ಲೀಟಾಗಿ ಲಾಗ್ ಮಾಡ್ಕೋಬೇಕು ಅನ್ಕೊಂಡೆ. ರೀಚ್ ಆದಾಗ ಆಲ್ಮೋಸ್ಟ್ ನಮ್ಮ 5-6 o'clock ಆಗಿತ್ತು. ಇವರೆಲ್ಲ ಅಲ್ಲಿರುವಂಥ ಹೆಲ್ಪರ್ಸ್ ನೋಡ್ರಿ ಅವ್ರ ಸರ್ವಿಸ್ ಹೆಂಗಿರ್ತದೆ ತೋರಿಸ್ತೇನೆ ನಿಮ್ಗೆ. ಹೌದಾ? ನೋಡ್ರಿ ಅವ್ರ ಸರ್ವಿಸ್, ಅವ್ರು ಅಫೆಕ್ಷನೇಟ್ ಆಗಿ ನಡ್ಕೋತಾರ, ಯಾವುದೇ ಡ್ರಾಮಾಟಿಕ್ ಆಗಿ ನಡೋಲ್ಲ. ನಮ್ದು ಕೆಲಸಪ್ಪ ಅಂತ ಅನ್ನಲ್ಲ, ಅವರು ಅಷ್ಟು ಖುಷಿಯಿಂದನೇ ಸರ್ವಿಸ್ ಕೊಡ್ತಾರ. ನಾವು ಈಗ ಎಲ್ಲರೂ ಹೌದಿಲ್ಲ, ಖುಷಿ ಆದತ್ಲ. ಸಿಂಚು ಭಾಳ ಖುಷಿ ಆತತಿ. ಆನಂದ ಭಾಷೆ ಬರಾಕತ್ತಾವು. ಸ್ಪಂದು ಆನಂದ ಭಾಷೆ ಬರಾಕತ್ತಾವ್ರಿ. ಸಿಂಚು ಅಂದ್ರು ಎಷ್ಟು ಖುಷಿ ಅದಾಳ ಅಂತ ಎಕ್ಸ್ಪ್ಲೈನ್ ಮಾಡಕ್ ಆಗವಲ್ದಾಗಿತ್ತು ನಮ್ಗೆ. ಇಷ್ಟೆಲ್ಲ ಏನಪ್ಪ ಅಂದ್ರೆ ಆಕ್ಟಿವಿಟೀಸ್ ಇರ್ತಾವ. ಇದ್ರಾಗ ಒಂದಿಷ್ಟು ಪೇಡ್ ಇರ್ತಾವ, ಒಂದಿಷ್ಟು ಫ್ರೀ ಇರ್ತಾವ. ಸ್ಪೆಷಲಿ ಕಯಾಕಿಂಗ್ ಫ್ರೀ ಇರ್ತತಿ. ಜೆಟ್ಸ್ಕಿ ಇದು ಇರ್ತತಿ, ಇಲ್ಲ ಫ್ರೀ ಇರಲ್ಲ, ಅದು ಪೇಡ್ ಇರ್ತತಿ. ಅದು ಬನಾನಾ ಬೋಟ್ ಪೇಡ್ ಅದು ಗೊತ್ತಿಲ್ಲ ನನ್ಗೆ. ಬನಾನಾ ಬೋಟ್ ಬಿಡು. ಇದು ಬೋಟಿಂಗ್ ಮಾತ್ರ, ಒಂದು ಬೋಟಿಂಗ್ ಫ್ರೀ ಇರ್ತತಿ. ಇಲ್ಲಿ ನಾವು ಭಾಳ ಏನಪ್ಪ ಅಂದ್ರೆ ನೋಡ್ರಿ ಇವೆಲ್ಲ ಇರ್ತಾವ. ನಾನೇ ಹೇಳೇನ ಅದನ್ನು ಅಂಗಡಿ ಮಕ್ಕಳಂತರೂ ಮೊದಲ ಡಿಸ್ಕಸ್ ಮಾಡ್ಕೊಂಡು ಬಿಟ್ಟಿದ್ದರಿ ಅದ್ರ ಬಗ್ಗೆ. ಸೊ ಯಾವ್ಯಾವ ಅದಾವು ಏನೇನು ಅದಾವು ನಮ್ಮ ಭೂವಿ ಎಲ್ಲ ಹೇಳಿಬಿಟ್ಟಿದ್ದ ಸಿಂಚುಗೆ. ಸೊ ಸಿಂಚು ನಾನು ಅಂತ ಕುಸ್ತಿ ಹಿಡ್ದಿಲ್ದ ನೋಡಿದ್ರಲ್ಲ ನೀವು. ನಿಜವಾಗ್ಲೂ ಇವೆಲ್ಲ ಅದಾವಂತ್ರಿ. ಹೀಗಾಗಿ ಅವ್ರು ಸ್ವಲ್ಪ ನಮ್ಗೆ ಸೇಫಾಗಿ ಇರೋಕೆ ಹೇಳ್ತಿರ್ತಾರೆ. ಅವ್ರ ಸೆಕ್ಯೂರಿಟಿ ಕೂಡ ನಮ್ಗೆ ಆ ರೀತಿ ಕೊಡ್ತಾರೆ. ಲೆಪರ್ಡ್ ಐತಿ ಅಲ್ಲಿ. ಮತ್ತು ನಾವು ಫಸ್ಟ್ ಟೈಮ್ ಹೋದಾಗಂತೂ ಆಗೇ ಲೆಪರ್ಡ್ದು ದಾಳಿ ಆಗಿತ್ತು, ಅಟ್ಯಾಕ್ ಆಗಿತ್ತಲ್ಲೇ. ಸೊ ಹೀಗಾಗಿ ಅವ್ರು ಭಾಳ ಕಾಯ್ತಾರೆ ನಮ್ಮನ್ನು, ಒಬ್ರನ್ನೊಬ್ಬರನ್ನ ಬಿಡೋದಿಲ್ಲ ಅಲ್ಲೇ. ಇನ್ನು ನಮ್ಮ ರೂಮ್ ಎಲ್ಲೈತಿ ಹೆಂಗೈತಿ ಅನ್ನೋದನ್ನು ತೋರಿಸ್ತೇನಂತ. ಸೊ ಈಗ ನಾವು ಅಲ್ಲಿಗೆ ಹೊಂಟೇವಿ. ಎಲಿ ಅಂತಾರೆ, ಯಾವ ಗಿಡಗಳು ಅಂತಾರೆ ಗೊತ್ತೈತಿ? 9 ಒಂದು 8 ಒಂದಲ್ಲ. ಹಾಂ, ಮಕ್ಕಳಂತೂ ಜಾಗ್ರಫಿ ಒಳಗೆ ಕೋಸ್ಟಲ್ ಏರಿಯಾ ಬಗ್ಗೆ ಓದಿರ್ತಾರಲ್ರಿ. ನಮ್ಮ ಭುವನಾಗ ಅವೇ ಕ್ವಶನ್ ಕೇಳ್ತಾ ಬರತ್ತಿದೆ. ಯಾಕಂದ್ರೆ ಇಲ್ಲಿ ಗಿಡಗಳು ಬೇರೆ ತರ ಇರ್ತಾವ್ರಿ. ಪ್ಲೀಸ್ ಇವುಗಳ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ನಾನು ಕಮೆಂಟ್ ಮಾಡ್ರಿ. ಹಿಂಗೈತ್ ನೋಡ್ರಿ ನಮ್ಮ ರೂಮ್, ನಾವಿರೋ ರೂಮ್. ಈ ರೂಮಿನ ಹೆಸರು ಕೂಡ ಅವ್ರು ಏನು ಇಟ್ಟಿರ್ತಾರೆ ಗೊತ್ತ್ರಿ? ಪಕ್ಷಿ ಹೆಸರ ಇಟ್ಟಿರ್ತಾರೆ. ಹೊರಗಡೆ 2 ಚೇರ್ ತೋರಿಸ್ತೇನೆ, ಡಿಟೇಲ್ ಆಗಿ ನಾನು ತೋರಿಸ್ತೇನಂತ. ಸೊ ನನ್ಗೆ ಒಳಗಿನ ವ್ಯೂ ಹಿಂಗೈತೆ ನೋಡ್ರಿ. ಭಾಳ ಇಷ್ಟ ಆಗ್ತದೆ ನನ್ನ ಕರೆ ಅಂದ್ರೆ ಇದು ನೋಡ್ರಿ. ಈ ಥರ ಐತಿ. ಇಲ್ಲಿ ಮುಂದ್ಗಡೆ ಈ ರೀತಿ 2 ಚೇರ. ಸೊ ಅಲ್ಲಿ ನೋಡ್ರಿ ಮುಂದೆ ಬೀಚ್, ಸ್ವಲ್ಪ ದೂರ ವ್ಯೂ ತೋರಿಸ್ತೇನೆ ನಿಮ್ಗೆ. ಸೊ ನೋಡ್ರಿ ಈ ಥರ ಇರ್ತೈತಿ. ಇಲ್ಲೇ ಹೋದ ತಕ್ಷಣ ಇಲ್ಲೇ ಒಂದು ಟೇಬಲ್. ಎಲ್ಲ ರೂಮ್ ಒಳಗೂ ಸೇಮ್ ಫೆಸಿಲಿಟಿ. ಈ ಥರ ಎಲ್ಲ. ಇದು ಹಾಲಿನ ಪೌಡರ್, ಇದು ಟೀ ಬ್ಯಾಗ್, ಇದು ನೋಡ್ರಿ ಶುಗರ್ ಅದು, ಮತ್ತು ಕಾಫಿ ಪೌಡ್ರು ಕೂಡ ಇರ್ತೈತಿ. ಬ್ರ್ಯಾಂಡೆಡ್ ಇರ್ತಾವೆಲ್ಲನೂ. ಈ ಥರ 2 ಗ್ಲಾಸ, 2 ಕಪ್, ಸ್ಪೂನ್, ವಾಟರ್ ಬಾಟ್ಲ, ಕೆಟಲ್, ಎಲೆಕ್ಟ್ರಿಕ್ ಕೆಟಲ್, AC ಇರ್ತೈತಿ. ಸೊ ನೋಡ್ರಿ ಥರ ಒಂದು ವಾರ್ಡ್ರೋಬ. ಏನೂ ನೀವು ಹೊರಗಡೆ ಇಡುವಂಗಿಲ್ಲ ಥರ ಇದ್ರಿಗೆ. ಹಾಂ, ಇನ್ನು ಬಾತ್ರೂಮ್ ಕೂಡ ಚೆನ್ನಾಗಿರ್ತೈತಿ, ಭಾಳ ಕ್ಲೀನ್. ನೋಡ್ರಿ ಎಷ್ಟು ಕ್ಲೀನ್ ಐತಿ ಬಾತ್ರೂಮು. ಗೀಝರ್ ಐತಿ, ಬಟ್ಟೆ ಹಾಕ್ಲಿಕ್ಕೆ ಇಟ್ಟಿರ್ತಾರೆ. ನೋಡಿದ್ರಲ್ಲ ಹೆಂಗೈತೆ ಅಂಥೇಳಿ. ರೂಮು ಮಸ್ತ್ ಐತಿ. ಇನ್ನು ನಾವು ಫ್ರೆಶಪ್ ಆಗ್ತೀವಿ, ಸುಸ್ತಾಗೈತಿ. 12:15 ಬಿಟ್ಟಿವಿ ನಾವು. ಜಸ್ಟ್ ಈಗ 6:30 ಆಗೈತಿ. ಇನ್ನು ಸ್ವಲ್ಪ ಕಲ್ಗಟ್ಟಿ ರೋಡ್ ಸರಿ ಇರಲಿಲ್ಲ, ಹೀಗಾಗಿ ಲೇಟ್ ಆತ್ರಿ. ಹೀಗಾಗಿ ಇನ್ನು ಟೀ ಕಾಫಿ ಎಲ್ಲ ಸ್ನ್ಯಾಕ್ಸ್ ರೆಡಿ ಇರ್ತೈತೆ ರೀ ಈವ್ನಿಂಗ್. ಅದ್ರ ಸಲುವಾಗಿ ಹೋಗ್ಬೇಕಾ. ಸೊ ಅಲ್ಲಿ ಇನ್ನು ಮೀಟ್ ಆಗೋಣಂತ. ಬೀಚ್ ಒಳಗೆ ಏನೇನೈತಿ, ಸಂಜೆ ಸ್ನ್ಯಾಕ್ಸ್ ಹೆಂಗೈತಿ ತೋರಿಸ್ತೇನೆ ನಿಮಗೆಲ್ಲ. ಓಕೆ, ನಾವು ರೆಡಿಯಾಗಿ ಬೀಚಿಗೆ ಹೊಂಟೇವ್ರಿ. ಇನ್ನು ಇವತ್ತಿನ ರೂಮ್ ಟೂರ್ ಆಯ್ತು. ನೆಕ್ಸ್ಟ್ ಲಾಗ್ ಒಳಗೆ ಈವ್ನಿಂಗ್ ಸ್ನ್ಯಾಕ್ಸ್, ಈವ್ನಿಂಗ್ ನೈಟದ್ದು ಏನೇನು ಊಟ ಇತ್ತು ಎಲ್ಲ ತೋರಿಸ್ತೇನಂತ. ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್. ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ಭೇಟಿ ಆಗೋಣಂತ. ಪ್ಲೀಸ್ ಕಂಪ್ಲೀಟ್ ಲಾಗನ್ನ ನೋಡಿರಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಸೊ ನೆಕ್ಸ್ಟ್ ಲಾಗ್ ಒಳಗೆ ಭೇಟಿ ಆಗೋಣ್ರಿ. ಥ್ಯಾಂಕ್ ಯು.